ಹಲೋ, ಎಲ್ಲರಿಗೂ ನಮಸ್ಕಾರ. ಇದು ನೋಡಿ, ನನ್ನ ಕೈಯಲ್ಲಿರುವುದು ತುಂಬೆ ಗಿಡ ಅಂತ. ಈ ತುಂಬೆ ಗಿಡ ಪ್ರಕೃತಿದತ್ತವಾಗಿ ಭೂಮಿಗೆ ಬಂದಿರುವ ಒಂದು ಅತ್ಯಮೂಲ್ಯವಾದ ಔಷಧಿಯ ಗಿಡವಾಗಿದೆ. ಓಕೆ, ಇದರ ಹೂವುಗಳು ಈ ರೀತಿಯಾಗಿ ಬೆಳ್ಳಗೆ ಇರುತ್ತವೆ. ಈ ಹೂವನ್ನು ಚಿಕ್ಕ ಮಕ್ಕಳಿಗೆ ಕಫ ಕೆಮ್ಮು ಕಟ್ಟಿದಾಗ ಹಾಲು ಅಥವಾ ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಸುತ್ತಾರೆ. ಆಗ ಕಫ ನಿವಾರಣೆಯಾಗುತ್ತದೆ. ಅಲ್ಲದೆ ಎಲೆಗಳು ತುಂಬ ವಿಷಕಾರಿಯಾಗಿರುತ್ತದೆ. ಯಾವುದೇ ರೀತಿಯಲ್ಲೂ ಸಹ ಎಲೆಗಳನ್ನು ಮಕ್ಕಳಿಗೆ ಕುಡಿಸಬೇಡಿ, ಹೂ ಮಾತ್ರ ಉಪಯೋಗಿಸಿ. ಅಲ್ಲದೆ ಹಿಂದಿನ ಕಾಲದಲ್ಲಿ ಎಲ್ಲ ರೈತರ ಹೊಲಗಳಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತಿದ್ದಂತಹ ಸಸ್ಯ. ಇದನ್ನು ಭತ್ತ ಬೆಳೆಯಲು ಈ ಗಿಡಗಳನ್ನು ತೆಗೆದುಕೊಂಡು ಹೋಗಿ ಗದ್ದೆಯಲ್ಲಿ ಕಾಲಲ್ಲಿ ತುಳಿಯುತ್ತಿದ್ದೆವು. ಅದು ಗೊಬ್ಬರವಾಗಿ ಮಾರ್ಪಾಟಾಗುತ್ತೆ. ಅಲ್ಲದೆ ಈ ಎಲೆಯ ಅತ್ಯಮೂಲ್ಯವಾದ ಔಷಧಿಯಾಗಿರುವುದರಿಂದ ವಿಶೇಷವಾಗಿ ಮಕ್ಕಳು, ಅಂದರೆ ಚಿಕ್ಕ ಮಕ್ಕಳು 10-12 ವಯಸ್ಸು ಮತ್ತು ದೊಡ್ಡವರಾಗಲಿ, ಕೆನ್ನೆಯಲ್ಲಿ ಅಂದರೆ ಗಲ್ಲ ಭಾಗದಲ್ಲಿ ಶೀತಗೆಡ್ಡೆ ಅಥವಾ ಗೌತಲಮ್ಮ ಅಥವಾ ಕೆಟ್ಟದ್ದು ಎಂದು ಹೇಳುತ್ತಾರೆ. ಅಂತಹ ಸಮಯದಲ್ಲಿ ಈ ಸೊಪ್ಪನ್ನು ತಂದು ಕಲ್ಲಿನಲ್ಲಿ ಚಚ್ಚಿ ರಸ ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಸುಣ್ಣವನ್ನು ಹಾಕಿ ಅದನ್ನು ಕೆನ್ನೆಗೆ ಬೆಳಗ್ಗೆ ಸಂಜೆ ಹೀಗೆ 2-3 ದಿವಸ ಪಟ್ಟು ಹಾಕಿದರೆ ಎಂತಹ ಗಂಟುಗಳಿದ್ದರೂ ನೋವಿದ್ದರೂ ಸಹ ಕರಗಿ ಹೋಗುತ್ತವೆ. ಓಕೆ, ಇಂತಹ ಅಮೂಲ್ಯವಾದ ಔಷಧಿ ಹಲವಾರು ಗುಣಗಳನ್ನು ಹೊಂದಿದೆ. ಓಕೆ, ಇದು ಶಿವನಿಗೆ ಅತಿ ಹೆಚ್ಚು ಪ್ರಿಯವಾದ ಹೂ ಆಗಿರುತ್ತದೆ. ಈ ಹೂವನ್ನು ಎಲ್ಲಿಯಾದರೂ ಸಿಕ್ಕಿದರೆ ಶಿವನಿಗೆ ತಂದು ತಲೆಯ ಮೇಲೆ ಇಡುತ್ತಾರೆ. ಓಕೆ, ಈ ಮಾಹಿತಿ ಇಷ್ಟವಾದರೆ ನೀವು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.